कृष्णं वन्दे मन्तपाशधरं दिव्यार्धकाकृतिं शिखावृन्दत्रयोपेतं भैष्मी मध्वकराञ्चितं राघव राघव राक्षसशत्रो मारुतिवल्लभ जानकीकान्ता नमस्ते प्राणेशं प्रणतविभवायावनिमगाः नमः स्वामिन् रामप्रियतमः हनुमन् गुरुगुण नमस्तुभ्यं भीमप्रवरतमकृष्णेष्टभगवन् नमः श्रीमन्मध्वा प्रदिशं सुदृशन्नो कीजेय मंगलाष्टकसत्कीर्ते रामसन्देशसत्कृते राजराजेश्वरख्याते तपोभूते यते नमः मुकोऽपि यत्प्रसादेन मुकुन्दशयनायते राजराजायते रिक्ताः राघवेन्द्रं तमाश्रये ब्रह्मचर्य हरिप्रीति सुविद्यावादशालिनः इष्टदानि कष्टाः प्रयुन्नाः विद्यामान्यान् मुनीन् नमः समस्तगुरुभ्यो नमः ರಾಮದೇವರ ಅಂತರಂಗ ಭಕ್ತರಾದ ರಾಮದೇವರ ವೈಭವವನ್ನು ಪ್ರತ್ಯಕ್ಷವಾಗಿ ಕಂಡ ಹನುಮಂತ ದೇವರ ಮತ್ತೊಂದು ರೂಪ ನಮ್ಮ ಗುರುಗಳಾದ ಜಗದ್ಗುರುಗಳಾದ ಶ್ರೀ ಮಧ್ವಾಚಾರ್ಯರು. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಸಮಗ್ರ ರಾಮಾಯಣ, ಸಮಗ್ರ ಮಹಾಭಾರತ ಎಲ್ಲ ಪುರಾಣಗಳ ಸಾರವನ್ನು ಸೆರೆ ಹಿಡಿದಿದ್ದಾರೆ. ರಾಮಾಯಣದ ಭಾಗ ಅದನ್ನು ಒಳಗೊಂಡ ಮಹಾಭಾರತ ತಾತ್ಪರ್ಯ ನಿರ್ಣಯ ಮಂತ್ರಾಲಯದ ರಾಘವೇಂದ್ರ ತೀರ್ಥ ಗುರುಗಳು ಒಂದೊಂದು ಅಧ್ಯಾಯದ ಸಾರವನ್ನು ಒಂದೊಂದು ಶ್ಲೋಕದಲ್ಲಿ ಸೆರೆ ಹಿಡಿದಿದ್ದಾರೆ. ಮಹಾಭಾರತ ತಾತ್ಪರ್ಯ ನಿರ್ಣಯ ಭಾವಸಂಗ್ರಹ ಅಂತ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಬಾಲಕಾಂಡದ ಕಥೆಯನ್ನು ರಾಯರು ಸಂಗ್ರಹ ಮಾಡ್ತಾರೆ. ಆಚಾರ್ಯರು ಅದನ್ನು ವಿಶದವಾಗಿ ಹೇಳಿದರೆ ಸಂಕ್ಷಿಪ್ತವಾಗಿ ರಾಯರು ಹೇಳ್ತಾರೆ. ಅದರ ಒಂದು ಭಾಗ, ಬಾಲಕಾಂಡದ ಒಂದು ಭಾಗ, ಏನರ್ಷಿ ಪ್ರಿಯಕಾರಿಣ ನಿಶಿತಲಿ ಹಂತ್ರ ಕ್ರತೂ ರಕ್ಷಿತಾ. ಬಾಲಕಾಂಡದ ಇದೊಂದು ಹೃದಯದ ಜಾಗ. ವಿಶ್ವಾಮಿತ್ರ ಋಷಿಗಳ ಬೆನ್ನ ಹಿಂದೆ ರಾಮದೇವರು ಹೋಗ್ತಾರೆ. ದೇವರಿಗೆ ಸಂಕೋಚ ಇಲ್ಲ, ಯಾರ ಬೆನ್ನ ಹಿಂದೆ ಹೋಗ್ಲಿಕ್ಕೂ ಸಂಕೋಚ. ನಮಗೆ ಒಬ್ಬರ ಬೆನ್ನ ಹಿಂದೆ ಹೋಗ್ಲಿಕ್ಕೆ ಸಂಕೋಚ. ಮುಂದೆ ಹೋಗಿ ಅಂತಂದ್ರೆ ಭಯ. ನಮಗೆ ಹಿಂಬದಿಯಿಂದ ಬನ್ನಿ ಅಂದ್ರೆ ನಾಚಿಕೆ. ನಮ್ಮ ಜೀವನನೇ ರಾಮದೇವರು ದೊಡ್ಡವರು. ಅವರು ಎದುರು ಹೋದರೂ ವೈಭವ, ಹಿಂಬದಿಯಿಂದ ಬಂದರೂ ಅದೊಂದು ವೈಭವ. ಎದುರಿಂದ ಬಂದರೆ ಅವರು ಮಾರ್ಗದರ್ಶಿಗಳು, ಅವರ ಬೆನ್ನ ಹಿಂದೆ ನಾವು ಹೋಗ್ತೇವೆ, ಅವರಿಗೆ ಕ್ರೆಡಿಟ್. ನಮ್ಮ ಬೆನ್ನ ಹಿಂದೆ ಬಂದರೆ, ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮದೇವರು ದಾಪಕಾಲ ಹಾಕೊಂಡು ಬಂದರು. ರಾಮದೇವರಿಗೆ ನಾಚಿಕೆ ಆಗಲಿಲ್ಲ ಅಂತ. ಯಾಕೆ ಅಂತಂದರೆ, ಈ ನೋಡಿ ಸ್ವಾಮಿಗಳು ಬರ್ತಾರೆ, ಮುಂದಿನಿಂದ ಒಬ್ಬ ದಾರಿ ಅಂತ ಹೇಳಿಕೊಂಡು ಹೋಗ್ತಾರೆ. ಸ್ವಾಮಿಯವರು ಹಿಂದಿನಿಂದ ಬರ್ತಾರೆ. ಆ ಸ್ವಾಮಿಯವರಿಗೆ ನಾಚಿಕೆನ ಗತ್ತು ಅಂತ, ಕೊಡೆ ಗಿಡ ಎಲ್ಲ ಇಟ್ಕೊಂಡು ಹೋಗ್ತಾರೆ. ಇದೆಲ್ಲ ಗಾಂಭೀರ್ಯ ಅಂತ ಅರ್ಥ. ಹಾಗೆಯೇ ರಾಮದೇವರು ಹಿಂಬದಿಯಿಂದ ಬಂದರು ಅಂತಂದರೆ ಅದೊಂದು ವೈಭವ. ಹಾಗೆ ರಾಮದೇವರು ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೋಗಿ, ದನ ಮುಂದೆ ಹೋದರೆ ಕರು ಹಿಂಬದಿಯಿಂದ ಹೋಗ್ತದೆ, ಅದೊಂದು ವೈಭವ ಇರ್ತದೆ. ಕರು ಮುಂದೆ ಓಡಿದರೆ ದನ ಅದನ್ನು ಬೆನ್ನಟ್ಟಿಕೊಂಡು ಹೋಗ್ತದೆ, ಅದು ಇನ್ನೊಂದು ವೈಭವ. ಅದನ್ನು ರಾಯರು ಹೇಳ್ತಾರೆ, ಏನ ಋಷಿ ಪ್ರಿಯಕಾರಿನ, ವಿಶ್ವಾಮಿತ್ರನಿಗೆ ಪ್ರಿಯವನ್ನು ಮಾಡಬೇಕು ಅಂತ ರಾಮದೇವರು ಅವರ ಬೆನ್ನ ಹಿಂದೆ ಹೋದ್ರಂತೆ. ದೇವರು ಯಾಕೆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದರು? ಋಷಿ ಅಂತ ಶಬ್ದವನ್ನು ರಾಯರಲ್ಲಿ ಇಟ್ಟಿದ್ದಾರೆ. ಏನ ಋಷಿ ಪ್ರಿಯಕಾರಿನ, ಋಷಿ ಅಂತ ಶಬ್ದವನ್ನು ಹೇಳ್ತಾರೆ. ಋಷಿ ಅಂತ ಎಲ್ರಿಗೂ ಹೆಸರಿಲ್ಲ. ಗಡ್ಡ ಮೀಸೆ ಇಟ್ಟಕೊಳ್ಳೆ ಋಷಿಗಳಾಗುವುದಿಲ್ಲ. ಋಷಿ ಅಂತಂದರೆ
ಅದು ಯಾಕೆ ಗಡ್ಡ ಮೀಸೆ ಇದ್ದವರು ಋಷಿಗಳು ಅಂತ ನಾವು ಕರಿತೇವೆ ಅಂತಂದರೆ ಅವರ ತಪಸ್ಸಿನಲ್ಲಿ ದೇಹದ ಬಗ್ಗೆ ಗಮನವೇ ಕೊಡೋಲ್ಲ ಅವರು. ಹಾಗಾಗಿ ಶೋಕ ಮಾಡಲಿಕ್ಕೆ ಅವರಿಗೆ ಅವಕಾಶವೇ ಇಲ್ಲ. ವಿಶ್ವಾಮಿತ್ರರ ಜೀವನ ಅಂದರೆ ಹಾಗೆ. ಒಬ್ಬ ರಾಜನಾಗಿದ್ದಂತಹ, ಒಬ್ಬ ಗಾದಿ ರಾಜನಾಗಿರ್ತಕ್ಕಂತಹ ಕೌಶಿಕ ಅದಕ್ಕೆ ತಿಲದರ್ಪಣ ಕೊಟ್ಟು ಈ ಋಷಿ ಜೀವನವನ್ನು ನಡೆಸಿದ. ಹೇಗೆ ನಡೆಸಿದ? ಒಂದೊಂದು ದಿಕ್ಕಿನಲ್ಲಿ ಸಾವಿರ ವರ್ಷ ತಪಸ್ಸು ಮಾಡಿದ. ಹಾಗೆ ಅದನ್ನು ದೇವತೆಗಳು ಕೆಡಿಸಿದರು. ಮತ್ತೆ 1000 ವರ್ಷ ತಪಸ್ಸು, ಮತ್ತೆ ಕೆಡಿಸಿದರು, ಮತ್ತೆ 1000 ವರ್ಷ. ಹೀಗೆ ದಿಕ್ಕುಗಳಲ್ಲಿ 1000 ವರ್ಷ ತಪಸ್ಸು ಮಾಡಿದರು. ಅದರ ಫಲವಾಗಿ ಅವರು ಋಷಿಗಳು ಅಂತ ಅನಿಸಿದರು. ತಪಸ್ಸು ಅಂತಂದರೆ ಆಹಾರವನ್ನು ಬಿಡಬೇಕು ಅಷ್ಟೇ ಅಲ್ಲ. ಅದು ಎಲ್ಲಿ ತಪಸ್ಸು ಮಾಡಬೇಕು ಅಂತಂದರೆ, ಹೇಗೆ ಮಾಡಬೇಕು ಅಂತಂದರೆ, ಮಳೆ ಕಾಲದಲ್ಲಿ ಧಾರಾಕಾರ ಮಳೆ, ಆಕಾಶಕ್ಕೆ ತಲೆ ಕೊಟ್ಟು ತಪಸ್ಸು ಮಾಡಬೇಕು. ಚಳಿಗಾಲ ಬೆಂಕಿಯ ಹತ್ರ ಅಲ್ಲ, ಬೆಟ್ಟ ಕಾಡಿನಲ್ಲಿ ತಪಸ್ಸು ಮಾಡಬೇಕು. ಅದೇ ರೀತಿ ಬಿಸಿಲು ಕಾಲದಲ್ಲಿ ಎಸಿ ರೂಮ್ನಲ್ಲಿ ಅಲ್ಲ, ಬಿಸಿ ರೂಮ್ನಲ್ಲಿ ಸೂರ್ಯನ ಅಡಿಯಲ್ಲಿ ತಪಸ್ಸು ಮಾಡಬೇಕು. ಹೀಗೆ 1000 ವರ್ಷ ತಪಸ್ಸು ಮಾಡಿದ್ದಕ್ಕೆ ವಿಶ್ವಾಮಿತ್ರರು ಋಷಿಗಳಾದ ದೇವರ ಬೆನ್ನ ಹಿಂದೆ ಹೋದರು. 1000 ವರ್ಷ. ದೇವರಿಗೆ ತುಂಬ ಖುಷಿ ಆಯ್ತು. ನನ್ನ ಬೆನ್ನ ಹಿಂದೆ ಗಂಟು ಬಿದ್ದಿದ್ದಾನೆ 1000 ವರ್ಷ. ಖುಷಿಯಾಗಿ ರಾಮದೇವರು ಅವರ ಬೆನ್ನ ಹಿಂದೆ ಹೋದ್ರ. ದೇವರು ಯಾಕೆ ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದ್ರ? ಋಷಿ ಪ್ರಿಯಕಾರಿಣ, ಋಷಿ ನನಗೆ ಪ್ರಿಯವನ್ನು ಮಾಡಿದ್ದಾನೆ, ಆ ಋಷಿಗೆ ಪ್ರಿಯ ನಾನು ಮಾಡಬೇಕು ಅಂತ ರಾಮದೇವರು ವಿಶ್ವಾಮಿತ್ರನ ಬೆನ್ನ ಹಿಂದೆ ಹೋದರು. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಯಾರ್ಯಾರ್ದೋ ಬೆನ್ನ ಹಿಂದೆ ಹೋಗಬೇಡಿ. ಯಾಕೆ ಅಂತಂದರೆ ಅವರ ಬೆನ್ನ ಹಿಂದೆ ಹೋದರೆ ಅಲ್ಲಿ ಪ್ರೀತಿ ಇರುವುದಿಲ್ಲ. ಎಲ್ಲಿ ಇರ್ತದೆ? ದೇವರ ಬೆನ್ನ ಹಿಂದೆ ಹೋದರೆ ಆ ಪ್ರೀತಿಗೆ ಬೆಲೆ ಇರ್ತದೆ. ಭಗವಂತ ನಮ್ಮ ಬೆನ್ನ ಹಿಂದೆ ಬರ್ತಾನೆ. ಋಷಿ ವಿಶ್ವಾಮಿತ್ರರು 1000 ವರ್ಷ ಭಗವಂತನ ಬೆನ್ನ ಹಿಂದೆ ಹೋದಕ್ಕೆ ದೇವರು ಅದನ್ನು ಮರೆಯದೆ ಅವನ ಬೆನ್ನ ಹಿಂದೆ ಹೋದ ಅಂತ. ವಿಶ್ವಾಮಿತ್ರರು ಏನು ಮಾಡಬೇಕು? ಈ ವಿಷಯದಲ್ಲಿ ಈ ತಾಟಕ್ಕೆ ಜಗತ್ತಿಗೆ ಕಂಟಕಿ ಕೊಲ್ಲಬೇಕು ಆಯಿತು ಅಂತ ಹೇಳಿದರು. ಈಗ ಸುಬಾಹು ಕೊಲ್ಲಬೇಕು ಆಯಿತು ಅಂತ ಹೇಳಿದರು. ಮಾರೀಚ ತುಂಬ ಕಿರಿಕಿರಿ ಮಾಡ್ತಾನೆ, ಟ್ರಾನ್ಸ್ಫರ್ ಕೊಟ್ಟರು ಹೋಗಿ. ಆದರೆ ಋಷಿ ಏನೇನು ಹೇಳ್ತಾನೆ ಅದೆಲ್ಲವನ್ನೂ ಕೇಳಿ ಅದಕ್ಕೆ ಅಸ್ತು ಅಂತ ಹೇಳಿದರು. ಯಾಕೆ ಅಂತಂದರೆ 1000 ವರ್ಷ ಆ ಋಷಿ ದೇವರಿಗೆ ಪ್ರೀತಿಯನ್ನು ಮಾಡಿದ, ದೇವರ ಪ್ರೀತಿಗೋಸ್ಕರ ಎಲ್ಲ ತ್ಯಾಗ ಮಾಡಿದ. ಹಾಗೆ ದೇವರು ಎಲ್ಲವನ್ನು ತ್ಯಾಗ ಮಾಡಿ, ಅರಮನೆಯ ಭೋಗವನ್ನು ತ್ಯಾಗ ಮಾಡಿ ಋಷಿಯ ಬೆನ್ನ ಹಿಂದೆ ಹೋದರು. ಅದಕ್ಕೆ ನಮ್ಮ ದೇವಿಯರು ಹೇಳಿತು, ದೇವಸ್ಥಾನಗಳಿಗೆ ಹೋಗಬೇಕು, ಮಠ ಮಂದಿರಗಳಿಗೆ ಹೋಗಬೇಕು, ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಬರಬೇಕು. ನಾವು ದೇವಸ್ಥಾನಕ್ಕೆ ಹೋಗಿ ಯಾರ ಬೆನ್ನ ಹಿಂದೆ ಪ್ರದಕ್ಷಿಣೆ ಬರುವುದಲ್ಲ, ಹೇಗಿದ್ದೀರಿ ಅಂತ. ದೇವಸ್ಥಾನದಲ್ಲಿ ಯಾರ್ಯಾರದ್ರೂ ಬೆನ್ನ ಹಿಂದೆ ಹೋದರೆ ಉಪಯೋಗ ಬರುವುದಿಲ್ಲ. ದೇವರ ಬೆನ್ನ ಹಿಂದೆ ಬರಬೇಕು, ದೇವರಿಗೆ ಸುತ್ತು ಬರಬೇಕು. ಅವಾಗ ದೇವರಿಗೆ ನಾವು ಸುತ್ತು ಬಂದರೆ ದೇವರು ನಮ್ಮ ಸುತ್ತ ಬರ್ತಾ ಇರ್ತಾರೆ, ದೇವರು ನಮ್ಮ ಬೆನ್ನ ಹಿಂದೆ ಬರ್ತಾರೆ. ಇದು ರಾಮದೇವರು ನಮಗೆ ತೋರಿಸಿದ ಕಥೆ. ನೀವು ದೇವರ ಬೆನ್ನ ಹಿಂದೆ ಹೋದರೆ ನಿಮ್ಮ ಬೆನ್ನ ಹಿಂದೆ ನಾನು ಬರ್ತೇನೆ. ನಾವು ದೇವರಿಗೋಸ್ಕರ ಎಲ್ಲ ತ್ಯಾಗ ಮಾಡಿದರೆ ದೇವರು ನಮಗೋಸ್ಕರ ಎಲ್ಲ ತ್ಯಾಗ ಮಾಡಿ ಅರಮನೆಯಲ್ಲಿ ದಶರಥನ ಪ್ರೀತಿ, ಕೌಸಲ್ಯ ವಾತ್ಸಲ್ಯ ಅದೆಲ್ಲ ತೊರೆದು ವಿಶ್ವಾಮಿತ್ರರ ಬೆನ್ನ ಹಿಂದೆ ಬಂದ. ನಾವು ಹಾಗೆ ಏಕಾದಶಿ ದಿವಸ ಅನ್ನ ಆಹಾರಗಳನ್ನು ತೊರೆದು, ಯಾಕೆಂತಂದರೆ ಪೇಪರಲ್ಲಿ ಫೋಟೋ ಬರಬೇಕು ಅಂತಲ್ಲ. ಕೆಲವು ಬಾಬಾಗಳು ಇರ್ತಾರೆ, ತಪಸ್ಸು ಮಾಡ್ತಾರೆ, ಎಲ್ಲ ಕೆಮರದವ್ರನ್ನ ಕರೀತಾರೆ, ನಾಳೆ ತಪಸ್ಸನ್ನು ಬಿಡ್ತಾರೆ. ಎಲ್ಲ ಕೆಮರದವ್ರು ಫೋಟೋ ತೆಗೆಯೋದು ಪೇಪರಲ್ಲಿ ಹಾಕ್ತಾರೆ. ಅದಲ್ಲ, ಪೇಪರ್ ಪ್ರಿಯಕಾರಿನ ಅಲ್ಲ, ಅದು ದೇವರಿಗೆ ಪ್ರಿಯಕಾರಿನ. ದೇವರು ಖುಷಿಯಾಗಲಿ ಅಂತ ಏಕಾದಶಿ ವ್ರತ, ಕೃಷ್ಣ ಜಯಂತಿ ವ್ರತ, ಕೃಷ್ಣಾಷ್ಟಮಿ ವ್ರತ ಇದೆಲ್ಲ ನಾವು ಆಚರಣೆ ಮಾಡಿದರೆ, ಚಾತುರ್ಮಾಸ್ಯ ವ್ರತ, ರಾಮನವಮಿ ಉತ್ಸವ ವ್ರತ ಇದೆಲ್ಲ ನಾವು ಮಾಡಿದರೆ, ದೇವರಿಗೋಸ್ಕರ ಎಲ್ಲ ಅರ್ಪಣೆ ಮಾಡಿದರೆ ದೇವರು ನಮ್ಮ ಬೆನ್ನ ಹಿಂದೆ ಬರ್ತಾನೆ.
ನಮ್ಗೇನು ಬೇಕು ಅದೆಲ್ಲವನ್ನೂ ಕೇಳ್ತಾರೆ. ವಿಶ್ವಾಮಿತ್ರರು ಏನೇನು ಹೇಳಿದ್ರು ಅದೆಲ್ಲ ಅಸ್ತು 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 ಅಂತ ಭಗವಂತ ಮಾಡಿದ. ವಿಶ್ವಾಮಿತ್ರರಿಗೆ ಏನು ಹೆಸರು ಕೊಟ್ಟ, ಏನು ಕೀರ್ತಿ, ದಿಗಂತ ಕೀರ್ತಿ. ಋಷಿ ಅಂತಂದರೆ ವಿಶ್ವಾಮಿತ್ರ. ಅಷ್ಟರ ಮಟ್ಟಿಗೆ ವಿಶ್ವಾಮಿತ್ರನಿಗೆ ಸ್ಥಾನಮಾನಗಳನ್ನು ಭಗವಂತ ನೀಡಿದ. ಒಂದು ದೊಡ್ಡ ಯಾಗ. ಆ ಯಾಗದಲ್ಲಿ ವಿಶ್ವಾಮಿತ್ರರು ಮಂತ್ರ ಹೇಳುವರು, ಇಂದ್ರ ಹೋಮ ಮಾಡುವ. ವಿಶ್ವಾಮಿತ್ರರು ಮಂತ್ರ ಹೇಳಿದರು, ಬೃಹತಿ ಸಹಸ್ರ ಅಂತ ಮಂತ್ರ ಹೇಳಿದರು ಹೇಳಿದರು ಹೇಳಿದರು. ಇಂದ್ರನ ಮುಖ ಕೆಂಪಾಯಿತು. ನಮಗೂ ಹಾಗಾಗ್ತದೆ, ಉಪನ್ಯಾಸ ಜಾಸ್ತಿ ಆಯಿತು ಅಂದರೆ ಮುಖ ಕೆಂಪಾಗುತ್ತೆ, ಇನ್ನೂ ಮುಗಿದ ರಗಳೆ ಅಂತ. ವಿಶ್ವಾಮಿತ್ರರ ಬೃಹತಿ ಸಹಸ್ರ ಕೇಳಿ ಇಂದ್ರನ ಮುಖ ಕೆಂಪಾಯಿತು ಅಂದರೆ ಕೋಪದಿಂದ ಅಲ್ಲ, ಅದು ಕೆಂಪಾಯಿತು ಅಂದರೆ ಅಗ್ನಿ ತೇಜಸ್ಸು ತುಂಬಿತು. ಅದು ಏನು ತೇಜಸ್ಸು ಅಂತಂದರೆ ಭಗವಂತನ ತೇಜಸ್ಸು ಅವನ ಮುಖದಲ್ಲಿ ತುಂಬಿತು. ಅದು ತುಂಬಿ 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 ಅದು ತುಳುಕಿತದು. ವಿಶ್ವಾಮಿತ್ರರು ಹೇಳಿದರು, ನೀನು ಯಾರು ಅಂತ. ಆಗ ಆ ಇಂದ್ರ ಅಲ್ಲ, ಆ ಇಂದ್ರನ ಒಳಗಿದ್ದ ದೇವರು ಮಾತಾಡ್ತಾನೆ. ಹೇಗೆ ಮಾತಾಡ್ತಾನೆ ಗೊತ್ತಾ? ಪ್ರಾಣೋವ ಅಹಂ ಅಸ್ಮಿ ಋಷೇ. ಋಷಿ ಅಂತ ಶಬ್ದವನ್ನು ಪ್ರಯೋಗ ಮಾಡಿ ವಿಶ್ವಾಮಿತ್ರರನ್ನು ಕರೀತಾನೆ. ಎಂಥ ಭಾಗ್ಯ ನೋಡಿ. ವಿಶ್ವಾಮಿತ್ರರು ದೇವರ ಹತ್ರ ಕೇಳ್ತಾರೆ, ನೀನು ಯಾರು ಅಂತ. ದೇವರು ಹೇಳ್ತಾರೆ, ನಾನು ಯಾರು ಅಂದರೆ ಇಡೀ ಜಗತ್ತಿಗೆ ಪ್ರಾಣವನ್ನು ಕೊಡುವ ದೇವರು ನಾನು ಅಂತ ದೇವರು ಉತ್ತರ ಕೊಡ್ತಾನೆ. ಎಷ್ಟು ಪ್ರೀತಿ ಮಾಡ್ತಾನೆ ನೋಡಿ ದೇವರು. ದೇವರನ್ನು ನಾವು ಅಗಾಧ ಪ್ರೀತಿ ಮಾಡಿದರೆ ಅದಕ್ಕಿಂತ ಹೆಚ್ಚು ಪ್ರೀತಿ ದೇವರು ಮಾಡ್ತಾರೆ. ಪ್ರಾಣೋವ ಅಹಂ ಅಸ್ಮಿ ಋಷೇ. ಋಷಿ ಅನ್ನುವಂತಹ ಪ್ರಶಸ್ತಿಯನ್ನು ಭಗವಂತನೇ ಕೊಟ್ಟಂತೆ. ಯಾರ್ಯಾರೋ ಪ್ರಶಸ್ತಿ ಕೊಡ್ತಾರೆ, ರಾಜ ಋಷಿ, ಅದೆಲ್ಲ ಬೆಲೆ ಇಲ್ಲ ಅದಕ್ಕೆ. ಯಾರು ಕೊಟ್ಟರೆ ಬೆಲೆ ಅಂತಂದರೆ ದೇವರು ಮಾಡಿದ ನಾಮಕರಣ ಪ್ರಶಸ್ತಿ ಅದು ಬಹಳ ಮೌಲ್ಯ ತುಂಬಿತ್ತು. ರಾಯರ ಶಬ್ದವನ್ನು ಬಳಸಿದ್ದಾರೆ, ಏನ ಋಷಿ ಪ್ರಿಯಕಾರಿಣ. ಋಷಿಗೆ ಪ್ರಿಯವನ್ನು ಮಾಡಲಿಕ್ಕೋಸ್ಕರ ರಾಮದೇವರು ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೋದರು. ಇದನ್ನು ನಮಗೆ ರಾಮಾಯಣ ನೆನಪಿಸುತ್ತದೆ. ವಿಶ್ವಾಮಿತ್ರರ ಬೆನ್ನ ಹಿಂದೆ ರಾಮ ಹೋದ. ನಾವು ವಿಶ್ವಾಮಿತ್ರರ ಬೆನ್ನ ಹಿಂದೆ ಹೋಗಬೇಕು. ವಿಶ್ವಾಮಿತ್ರರು ಕಲಿಸಿಕೊಟ್ಟ ಮಂತ್ರ ಅದನ್ನು ದಿನಾ ನಾವು ಜಪ ಮಾಡಿದರೆ ನಮ್ಮ ಬೆನ್ನ ಹಿಂದೆ ರಾಮದೇವರು ಬರ್ತಾರೆ. ವಿಶ್ವಾಮಿತ್ರರು ಹೇಳಿದ ಗಾಯತ್ರಿಯನ್ನು ಬದಿಗಿಟ್ಟರೆ ರಾಮದೇವರು ದೂರ ಸರಿದು ನಿಲ್ತಾನೆ. ಹಾಗಾಗಿ ನಮಗೆ ವಿಶ್ವಾಮಿತ್ರರು ಬೇಕು. ನಮಗೆ ವಿಶ್ವಾಮಿತ್ರರನ್ನು ತಲೆ ಮೇಲೆ ಇಟ್ಟುಕೊಂಡ್ರೆ, ವಿಶ್ವಾಮಿತ್ರ ಋಷಿ ಅಂತ ತಲೆಯ ಮೇಲೆ ಇಟ್ಟುಕೊಂಡ್ರೆ ನಮ್ಮ ತಲೆಯ ಒಳಗೆ ರಾಮದೇವರು ಬರ್ತಾರೆ. ನಮ್ಮ ತಲೆಯ ಮೇಲೆ ಯಾರ್ಯಾರನ್ನೋ ಇಟ್ಟುಕೊಂಡ್ರೆ, ರಾಜಕೀಯದವರನ್ನು ಸಿನಿಮಾದವರನ್ನು ಇಟ್ಟುಕೊಂಡ್ರೆ ಅವರೇ ನಮ್ಮ ತಲೆಯೊಳಗೆ ಬರುವುದು. ದೇವರು ನಮ್ಮ ತಲೆಯೊಳಗೆ ಬರುವುದಿಲ್ಲ. ರಾಮದೇವರು ತಲೆಯೊಳಗೆ ಬರಬೇಕಾದ್ರೆ ದಿನಾ ಹೇಳಿ ವಿಶ್ವಾಮಿತ್ರ ಋಷಿ. ಕೆಲವರಿದ್ದಾರೆ ಗಾಯತ್ರಿ ಜಪ ಮಾಡುವಾಗ ವಿಶ್ವಾಮಿತ್ರ ಋಷಿ ಯಾವಾಗ ಹೋಗ್ತದೆ ಈ ಜಪ ಅಂತ. ಹಾಗಲ್ಲ, ತಲೆ ಮೇಲೆ ಕೈ ಇಡುವುದು ಅಂದರೆ ಗೌರವದಿಂದ, ಪ್ರೀತಿಯಿಂದ, ಭಕ್ತಿಯಿಂದ ವಿಶ್ವಾಮಿತ್ರರನ್ನು ತಲೆಯ ಮೇಲೆ ಇಟ್ಟುಕೊಂಡು ಹೊತ್ತುಕೊಂಡು ಅವರು ಹೇಳಿಕೊಟ್ಟದ್ದನ್ನು ನಾವು ದಿನಾ ಜಪ ಮಾಡಿದರೆ ಆಗ ನಮ್ಮ ಬೆನ್ನ ಹಿಂದೆ, ನಮ್ಮ ಮನಸ್ಸಿನೊಳಗೆ, ತಲೆಯೊಳಗೆ ರಾಮದೇವರು ಬೆನ್ನ ಹಿಂದೆ ಬರ್ತಾರೆ. ನಮ್ಮನ್ನೆಲ್ಲ ಕ್ರತು ರಕ್ಷಿತ, ನಾವು ಮಾಡಿದ ಸತ್ಕರ್ಮಗಳನ್ನೆಲ್ಲ ರಕ್ಷಣೆ ಮಾಡ್ತಾನೆ ಅಂತ. ರಾಮನವಮಿಯ ಮೊದಲನೆಯ ಪರ್ವದಿನ, ಕೆಲವರಿಗೆ ಯುಗಾದಿಯ ಪರ್ವ ದಿನ ಇವತ್ತು. ಹಾಗಾಗಿ ಆ ಯುಗಾದಿಯ ಈ ದಿವಸ ಆ ರಾಮದೇವರ ಈ ಚಿಂತನೆ ನಾವು ಮಾಡಿದರೆ ಇಡೀ ವರ್ಷ, ಯುಗ ಹೋಗೋವೋ ಗೊತ್ತಿಲ್ಲ, ಇಡೀ ಈ ವರ್ಷ ಅದು ನಮಗೆ ಆನಂದಮಯ ಆಗ್ತದೆ. ವಿಶ್ವವಸು, ವಿಶ್ವ ಅಂತಂದರೆ ವಿಶ್ವಾಮಿತ್ರರು, ಅವರ ವಸು, ಅವರ ಸಂಪತ್ತು ಅಂದರೆ ಸಾಧನೆಗಳು ಅದೆಲ್ಲ ನಮಗೆ ಬರ್ತದೆ. ರಾಮದೇವರು ವಿಶ್ವ ಅಂದರೆ ವಿಶ್ವಂ ವಿಷ್ಣುರು ವಚನಕಾರ ರಾಮದೇವರು. ಅವರು ನಮ್ಮ ಬೆನ್ನ ಹಿಂದೆ ವಿಶ್ವಾವಸು, ರಾಮದೇವರೆಂಬ ಸಂಪತ್ತು ನಮ್ಮ ಬೆನ್ನ ಹಿಂದೆ ಬರ್ತದೆ. ವಿಶ್ವೋ ವಾಯು ಉದಾಹರಿತ. ವಿಶ್ವ ಅಂದರೆ ವಾಯುದೇವರು, ವಿಶ್ವವಸು ಅಂತಂದರೆ ವಾಯುದೇವರು ಕೊಟ್ಟ ಸಂಪತ್ತು, ಸರ್ವಮೂಲ ಗ್ರಂಥಗಳು ಅದೆಲ್ಲ ರಾಮಾಯಣ ನಮ್ಮ ಬೆನ್ನ ಹಿಂದೆ ಬರ್ತದೆ. ಹಾಗೆ ರಾಮದೇವರ ಅನುಗ್ರಹದಿಂದ ಈ ಸಂವತ್ಸರ ಇಡೀ ವಿಶ್ವವಸು ಆಗಲಿ, ಸಮೃದ್ಧಿ ಆಗಲಿ, ನಮ್ಮ ಭಾರತ ದೇಶ ಅದು ಜಗದ್ಗುರು ಆಗಲಿ, ವಿಶ್ವವಸು ಆಗಲಿ ಅಂತ ಪ್ರಾರ್ಥನೆ ಮಾಡಿ ಕೃಷ್ಣಾರ್ಪಣ.